ವಿದ್ಯಾರ್ಥಿಗಳೇ, ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು 5ನೇ ತರಗತಿ ಗಣಿತ ವಿಷಯ ಕಲಿಕಾ ಬಲವರ್ಧನೆ ವಿದ್ಯಾರ್ಥಿಗಳ ಚಟುವಟಿಕೆ ಪುಸ್ತಕ ಥೀಮ್ 1ರ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಿಳಿದುಕೊಳ್ಳೋಣ. ನೋಡಿ, ಚಾಪ್ಟರ್ 1 ಸಂಖ್ಯೆಗಳು, ನಂಬರ್ಸ್. ನೋಡಿ, ಕಲಿಕಾ ಫಲ 1. ತಮ್ಮ ಸುತ್ತಲಿನ 99,999 ಸಂಖ್ಯೆಗಳನ್ನು ಸ್ಥಾನ ಬೆಲೆಗೆ ಅನುಗುಣವಾಗಿ ಓದುವರು ಮತ್ತು ಬರೆಯುವರು. ನೋಡಿ, ಅದರಲ್ಲಿ ಚಟುವಟಿಕೆ 1 ಅಂಕಿಗಳ ಹುಡುಕು. ನೀವು ಅಂಕಿ ಸಂಖ್ಯೆಗಳ ಬಳಕೆಯನ್ನು ಪ್ರತಿದಿನ ಮಾಡುತ್ತೀರಿ ಮತ್ತು ಅಂಕಿ ಸಂಖ್ಯೆಗಳ ಬಳಕೆಯು ನೀವು ಗುರುತಿಸಿದಂತೆ ಯಾವ ಸಂದರ್ಭದಲ್ಲಿ ಬಳಕೆಯಾಗುವುದು ಎಂದು ಈ ಕೆಳಗಿನ ಕೋಷ್ಟಕದಲ್ಲಿ ಪಟ್ಟಿ ಮಾಡಿರಿ. ನೋಡಿ, ಉದಾಹರಣೆಗೆ ಬಸ್ ಟಿಕೆಟ್, ಪಡಿತರ ಚೀಟಿ ಅಂತ ಕೊಟ್ಟಿದ್ದಾರೆ. ಅದೇ ರೀತಿ ನಾವು ಯಾವ್ಯಾವ ಸಂದರ್ಭದಲ್ಲಿ ಅಂಕಿ ಸಂಖ್ಯೆಗಳನ್ನು ಬಳಸ್ತೀವಿ ಎಂಬುದನ್ನು ಉಳಿದ ಕೋಷ್ಟಕಗಳಲ್ಲಿ ಬರೆದುಕೊಳ್ಬೇಕು. ನೋಡಿ, 1ನೇದು ಚುನಾವಣಾ ಗುರುತಿನ ಚೀಟಿ, ಆಧಾರ್ ಕಾರ್ಡ್, ಕರೆಂಟ್ ಬಿಲ್, ವಿಮಾನ ಟಿಕೆಟ್, ಹೋಟೆಲ್ ಬಿಲ್, ಶಾಲೆಯ ಫೀ ರಸೀದಿ, ಕಂದಾಯ ಬಿಲ್, ರೈಲ್ವೆ ಟಿಕೆಟ್ ಮುಂತಾದ ಸಂದರ್ಭಗಳಲ್ಲಿ ನಾವು ಅಂಕಿ ಸಂಖ್ಯೆಗಳನ್ನು ಬಳಸ್ತೀವಿ. ಇನ್ನು ಚಟುವಟಿಕೆ 2, ನಿಮ್ಮ ಸುತ್ತಮುತ್ತಲಿನ ವಾಹನಗಳ ನಂಬರ್ ಪ್ಲೇಟ್ ಗಮನಿಸಿರಿ. ನಂಬರ್ ಪ್ಲೇಟ್ನಲ್ಲಿರುವ ಸಂಖ್ಯೆಗಳನ್ನು ಉದಾಹರಣೆಯಂತೆ ಕೆಳಗಿನ ಕೋಷ್ಟಕದಲ್ಲಿ ಪಟ್ಟಿ ಮಾಡಿರಿ. ನೋಡಿ, ವಾಹನದ ಹೆಸರು, ನಂಬರ್ ಪ್ಲೇಟ್ನ ಬಣ್ಣ, ನಂಬರ್ ಪ್ಲೇಟ್ನಲ್ಲಿರುವ ಸಂಖ್ಯೆ. ನೋಡಿ, ಉದಾಹರಣೆ ಕೊಟ್ಟಿದ್ದಾರೆ. ಕಾರಿನ ನಂಬರ್ ಪ್ಲೇಟ್ನ ಬಣ್ಣ ಬಿಳಿ, ನಂಬರ್ ಪ್ಲೇಟ್ನಲ್ಲಿರುವ ಸಂಖ್ಯೆ KA02MR8188. ಅದೇ ರೀತಿ ಉಳಿದ ಕೋಷ್ಟಕಗಳಲ್ಲಿ ನೀವು ಯಾವ್ಯಾವ ಥರದ ವಾಹನಗಳನ್ನು ನೋಡಿರ್ತೀರಿ ಅದರ ಮೊದಲನೇ ಕೋಷ್ಟಕದಲ್ಲಿ ವಾಹನದ ಹೆಸರನ್ನು ಬರೀಬೇಕು. 2ನೇದಲ್ಲಿ ಅದರಲ್ಲಿ ನೀವು ನೋಡ್ತಂಥ ನಂಬರ್ ಪ್ಲೇಟ್ನ ಬಣ್ಣ ಹಾಗೂ 3ನೇದರಲ್ಲಿ ನಂಬರ್ ಪ್ಲೇಟ್ನಲ್ಲಿರುವ ಸಂಖ್ಯೆ. ಅದೇ ರೀತಿ ಉಷ್ಟು ಕೋಷ್ಟಕದಲ್ಲಿ ಬರೆದುಕೊಳ್ಬೇಕು. ನೋಡಿ, ವಾಹನಗಳ ನಂಬರ್ ಪ್ಲೇಟ್ನಲ್ಲಿರುವ ಬಳಸುವ ಬಿಳಿ, ಹಳದಿ ಮತ್ತು ಹಸಿರು ಬಣ್ಣ ಏನನ್ನು ಸೂಚಿಸುತ್ತದೆ ಎಂಬುದನ್ನು ನಿಮ್ಮ ಶಿಕ್ಷಕರೊಂದಿಗೆ ಚರ್ಚಿಸಿರಿ. ನೋಡಿ, ಇಲ್ಲಿ ನೋಡಿ, ಮೊದಲನೇದಾಗಿ ಬಿಳಿ ಬಣ್ಣದ ನಂಬರ್ ಪ್ಲೇಟ್ ಏನನ್ನು ಸೂಚಿಸ್ತಪ್ಪ ಅಂದ್ರೆ ಸಾಮಾನ್ಯ ವಾಹನವೆಂಬುದನ್ನು ಬಿಳಿ ನಂಬರ್ ಪ್ಲೇಟ್ ಸೂಚಿಸುತ್ತದೆ. ಇನ್ನು ನೆಕ್ಸ್ಟ್ ಹಳದಿ ನಂಬರ್ ಪ್ಲೇಟ್ ವಾಣಿಜ್ಯ ಉದ್ದೇಶಗಳಿಗಾಗಿ ಬಳಸುವ ವಾಹನ ಅಂತ ಹಳದಿ ನಂಬರ್ ಪ್ಲೇಟ್ ಸೂಚಿಸುತ್ತದೆ. ಇನ್ನು ಹಸಿರು ನಂಬರ್ ಪ್ಲೇಟ್ ಎಲೆಕ್ಟ್ರಿಕ್ ವಾಹನವೆಂಬುದನ್ನು ಸೂಚಿಸುತ್ತದೆ. ಹಸಿರು ನಂಬರ್ ಪ್ಲೇಟ್ ಸೂಚಿಸುತ್ತದೆ. ನೆಕ್ಸ್ಟ್ ನೋಡಿ, ಚಟುವಟಿಕೆ 3, ನೀವು ಪಟ್ಟಿ ಮಾಡಿರುವ ಕೋಷ್ಟಕ ಚಟುವಟಿಕೆ 2ರಲ್ಲಿನ ಕೊನೆಯ 4 ಅಂಕಿಗಳನ್ನು ಈ ಕೆಳಗಿನ ಕೋಷ್ಟಕದಲ್ಲಿ ಪದಗಳಲ್ಲಿ ಬರೆಯಿರಿ. ನೋಡಿ, ನೀವೇನು ಈಗಾಗಲೇ ಇಲ್ಲಿ ನಂಬರ್ ಪ್ಲೇಟ್ನ ಸಂಖ್ಯೆ ಏನು ಬರ್ಕೊಂಡಿದ್ದೀವಿ, ಇವು ಕೊನೆಯ 4 ಸಂಖ್ಯೆಗಳನ್ನು ಈ ಕೋಷ್ಟಕದಲ್ಲಿ ಬರೆದುಕೊಳ್ಬೇಕು. ಈ ನಂಬರ್ಗಳನ್ನು ಅಕ್ಷರಗಳಲ್ಲಿ ಅಂದರೆ ಪದಗಳಲ್ಲಿ ಈ ಒಂದು ಕೋಷ್ಟಕದಲ್ಲಿ ಬರಿಬೇಕು. ನೋಡಿ, 1ನೇದು 907 ಪದಗಳಲ್ಲಿ ಈ ರೀತಿ 907, 1902, 1902. ನೆಕ್ಸ್ಟ್ 4532, 4532. ಅದೇ ರೀತಿ ಉಳಿದ ಕೋಷ್ಟಕಗಳಲ್ಲಿ ಬರೆದುಕೋಬೇಕು. ಇನ್ನು ಚಟುವಟಿಕೆ 4, ನೀವು ಪಟ್ಟಿ ಮಾಡಿರುವ ಕೋಷ್ಟಕ 113ರಲ್ಲಿರುವ ಸಂಖ್ಯೆಗಳನ್ನು ಸ್ಥಾನ ಬೆಲೆ ಕೋಷ್ಟಕದಲ್ಲಿ ಬರೆಯಿರಿ. ನೋಡಿ,
ಇಲ್ಲಿ ಸಂಖ್ಯೆಗಳು, ಇದನ್ನು ಸ್ಥಾನ ಬೆಲೆ ಕೋಷ್ಟಕದಲ್ಲಿ ಬರಿಬೇಕು. ನೋಡಿ 907, ಇಲ್ಲಿ ಬಿಡಿ ಸ್ಥಾನದಲ್ಲಿರುವ ಸಂಖ್ಯೆ 7. ಇನ್ನು 10ಗಳ ಸ್ಥಾನದಲ್ಲಿರುವ ಸಂಖ್ಯೆ 0, 100ಗಳ ಸ್ಥಾನದಲ್ಲಿರುವ ಸಂಖ್ಯೆ 9, 1000ಗಳ ಸ್ಥಾನದಲ್ಲಿರುವ ಸಂಖ್ಯೆ 0. ಬಿಡಿ, 10, 100, 1000. ಅದೇ ರೀತಿ ನೋಡಿ ಎರಡನೇದು, ಇಲ್ಲಿ ಬಿಡಿ ಸ್ಥಾನದಲ್ಲಿರುವ ಸಂಖ್ಯೆ 2, 10ಗಳ ಸ್ಥಾನದಲ್ಲಿರುವ ಸಂಖ್ಯೆ 0, ಇನ್ನು 100ಗಳ ಸ್ಥಾನದಲ್ಲಿರುವ ಸಂಖ್ಯೆ 9, 1000ಗಳ ಸ್ಥಾನದಲ್ಲಿರುವ ಸಂಖ್ಯೆ 1. ಅದೇ ರೀತಿ ಉಳಿದ ಕೋಷ್ಟಕದಲ್ಲಿ ಬರಿಬೇಕು. ನೆಕ್ಸ್ಟ್ ನೋಡಿ ಚಟುವಟಿಕೆ 5, ಹುಡುಕಿ ಬರೆ. ನೋಡಿ, ನಿಮ್ಮ ಶಿಕ್ಷಕರ ಸಹಾಯದಿಂದ ನಿಮ್ಮ ಮತ್ತು ನಿನ್ನ 5 ಜನ ಸ್ನೇಹಿತರ ವಿದ್ಯಾರ್ಥಿಗಳ ಶಾಲಾ ID ಅಥವಾ ಸ್ಯಾಟ್ಸ್ ಸಂಖ್ಯೆಗಳನ್ನು ಈ ಕೆಳಗಿನ ಕೋಷ್ಟಕದಲ್ಲಿ ಪಟ್ಟಿ ಮಾಡಿರಿ. ನೋಡಿ, ಇಲ್ಲಿ ವಿದ್ಯಾರ್ಥಿಗಳ ಹೆಸರು, ವಿದ್ಯಾರ್ಥಿಗಳ ಶಾಲಾ ID ಸ್ಯಾಟ್ಸ್. ನೋಡಿ, ಫಸ್ಟ್ನೇದು ಅನಿತಾ ಎಂಬುವಳ ಶಾಲಾ ID ಇದು, ಲಕ್ಷ್ಮಿ ಎಂಬುವಳ ಶಾಲಾ ID 9916870023. ಇನ್ನು ಅಕ್ಷತಾಳ ಶಾಲಾ ID 9845431190. ಇನ್ನು ಸವಿತಾಳ ಶಾಲಾ ID 1531092008. ಈ ರೀತಿ ನಿನ್ನ ಫ್ರೆಂಡ್ಸ್ನ ಶಾಲಾ ID ಸಂಖ್ಯೆಯನ್ನು ಈ ಒಂದು ಕೋಷ್ಟಕದಲ್ಲಿ ಬರ್ಕೋಬೇಕು. ನೋಡಿ ಚಟುವಟಿಕೆ 1.1.6, ನೀವು ಸಂಗ್ರಹಿಸಿದ ಕೋಷ್ಟಕ 1.1.5ರಲ್ಲಿರುವ ಸ್ಯಾಟ್ಸ್ ಸಂಖ್ಯೆಯ ಕೊನೆಯ 5 ಅಂಕಿಗಳ ಸಂಖ್ಯೆಗಳನ್ನು ಬರೆದುಕೊಂಡು ಪದಗಳಲ್ಲಿ ಬರೆಯಿರಿ. ಸೂಚನೆ ಅನುಸರಿಸಿರಿ ಅಂತ ಕೊಟ್ಟಿದ್ದಾರೆ. ಸೂಚನೆ ಏನಪ್ಪ ಅಂದರೆ, ರವಿಯ ಸ್ಯಾಟ್ಸ್ ಸಂಖ್ಯೆಯು 1248949038 ಆಗಿದ್ದು, ಈ ಸಂಖ್ಯೆಯ ಕೊನೆಯ 5 ಅಂಕಿಗಳ ಸಂಖ್ಯೆ 94038 ಆಗಿರುತ್ತದೆ. ಇದೇ ರೀತಿ ನಾವು ಶಾಲಾ IDಗಳ ಕೊನೆಯ 5 ಸಂಖ್ಯೆಗಳನ್ನು ಈ ಕೋಷ್ಟಕದಲ್ಲಿ ಬರ್ಕೋಬೇಕು. ನೋಡಿ, ಕ್ರಮ ಸಂಖ್ಯೆ ಸ್ಯಾಟ್ಸ್ ಕೊನೆಯ 5 ಅಂಕಿಗಳ ಸಂಖ್ಯೆ ಇಲ್ಲಿ ಪದಗಳಲ್ಲಿ ಬರೆಯಿರಿ. ನೋಡಿ 45489 ಓದಿದ್ರೆ 45489 ಪದಗಳಲ್ಲಿ ಈ ರೀತಿ ಬರೀಬೇಕು. 45489. ಇನ್ನು 2 87023, 87023, 43190, 43190 ಈ ರೀತಿ ಬರ್ಕೋಬೇಕು. ನೆಕ್ಸ್ಟ್ ಚಟುವಟಿಕೆ, ನೀವು ಸಂಗ್ರಹಿಸಿದ ಕೋಷ್ಟಕ 1.1.5ರಲ್ಲಿನ ಸ್ಯಾಟ್ಸ್ ಸಂಖ್ಯೆಯ ಕೊನೆಯ 5 ಅಂಕಿಗಳ ಸಂಖ್ಯೆಯನ್ನು ಮಧ್ಯದ ಕಂಬಸಾಲಿನಲ್ಲಿ ಬರೆದುಕೊಂಡು ಆ ಸಂಖ್ಯೆಗಳಿಗೆ ಮುಂದಿನ ಹಿಂದಿನ ಸಂಖ್ಯೆಗಳನ್ನು ಬರೆಯಿರಿ. ನಾವು ಈಗಾಗಲೇ ಏನು ಶಾಲಾ IDಗಳ ಒಂದು ಸಂಖ್ಯೆಯನ್ನು ಬರೆದುಕೊಂಡಿದ್ವಿ, ಅದೇ ಶಾಲಾ ID ಸಂಖ್ಯೆಗಳನ್ನು ಕೊನೆಯ 5 ಅಂಕಿಗಳನ್ನು ಈ ಮಧ್ಯದ ಸಾಲಿನಲ್ಲಿ ಬರ್ಕೋಬೇಕು. ಇನ್ನು ಅದರ ಮುಂದಿನ ಸಂಖ್ಯೆ, ಈ ಸಂಖ್ಯೆಯ ಮುಂದಿನ ಸಂಖ್ಯೆಯನ್ನು ಈ ಕೋಷ್ಟಕದಲ್ಲಿ ಬರಿಬೇಕು, ಹಿಂದಿನ ಸಂಖ್ಯೆಯನ್ನು ಮೊದಲನೇ ಕೋಷ್ಟಕದಲ್ಲಿ ಬರಿಬೇಕು. ನೋಡಿ ಎಕ್ಸಾಂಪಲ್ 94038, ಇದರ ಹಿಂದಿನ ಸಂಖ್ಯೆ 94037. 94038ರ ಮುಂದಿನ ಸಂಖ್ಯೆ 94039. ಅದೇ ರೀತಿ 45489ರ ಹಿಂದಿನ ಸಂಖ್ಯೆ 45488. ಇನ್ನು ಮುಂದಿನ ಸಂಖ್ಯೆ 45490.
ಇದೇ ರೀತಿ ಉಳಿದ ಎಲ್ಲ ಕೋಷ್ಟಕಗಳಲ್ಲಿ ಶಾಲಾ ಐಡಿಯ ಕೊನೆಯ 5 ಸಂಖ್ಯೆಗಳನ್ನು ಮಧ್ಯದ ಸಾಲಿನಲ್ಲಿ ಬರೆದುಕೊಂಡು ಹಿಂದಿನ ಸಂಖ್ಯೆಯನ್ನು ಮೊದಲನೇ ಕೋಷ್ಟಕದಲ್ಲಿ, ಮುಂದಿನ ಸಂಖ್ಯೆಯನ್ನು 3ನೇ ಕೋಷ್ಟಕದಲ್ಲಿ ಬರ್ಕೋಬೇಕು. ನೆಕ್ಸ್ಟ್ ನೋಡಿ, ಆರೋ ಕಾರ್ಡ್ ಬಳಸಿ ಸಂಖ್ಯೆಗಳ ಸಂಕ್ಷಿಪ್ತ ಮತ್ತು ವಿಸ್ತರಣಾ ರೂಪವನ್ನು ಬರೆಯಿರಿ. ನೋಡಿ, 4240 0. ಇದನ್ನು ವಿಸ್ತರಣಾ ರೂಪದಲ್ಲಿ ಇದನ್ನು ಸಂಕ್ಷಿಪ್ತ ರೂಪದಲ್ಲಿ ಹೇಗೆ ಬರಿಬೇಕಪ್ಪ ಅಂದ್ರೆ 4240. ಇನ್ನು 5000 000 32. ಇದರ ಸಂಕ್ಷಿಪ್ತ ರೂಪ 5032. 3000 400 200. ಇದರ ಸಂಕ್ಷಿಪ್ತ ರೂಪ 3420. ಇನ್ನು 8000 600 000. ಇದರ ಸಂಕ್ಷಿಪ್ತ ರೂಪ 8600. ಇನ್ನು 6510 0. ಇದರ ಸಂಕ್ಷಿಪ್ತ ರೂಪ 6510. 9300 009. ಸಂಕ್ಷಿಪ್ತ ರೂಪ 9309. 2000 0070 0. ಸಂಕ್ಷಿಪ್ತ ರೂಪ 2070. ಕೊನೆಯದಾಗಿ 7865. ಇದರ ಸಂಕ್ಷಿಪ್ತ ರೂಪ 7865. ಇನ್ನು ವಿಸ್ತರಣಾ ರೂಪ ನೋಡೋದಾದರೆ ಇಲ್ಲಿ ನೋಡಿ, ಎಕ್ಸಾಂಪಲ್ ಕೊಟ್ಟಿದ್ದಾರೆ. 7680. ಇದರ ವಿಸ್ತರಣಾ ರೂಪ ಈ ರೀತಿ ಬರಿಬೇಕು. ನೋಡಿ, 7000 7600. ಇದರ ವಿಸ್ತರಣಾ ರೂಪ 600 8. ಇದು ಯಾವ 10ರ ಸ್ಥಾನದಲ್ಲಿ ಬರೋದ್ರಿಂದ 80 0. ಈ ರೀತಿ ಹಾಗೆ ನಾವು ಉಳಿದ ಕೋಷ್ಟಕದಲ್ಲಿ ಬರ್ಕೋಬೇಕು. ಇಲ್ಲಿ ನೋಡಿ, 6970. ಇದರ ವಿಸ್ತರಣಾ ರೂಪ 6000 900 700. ಇದೇ ರೀತಿ ಉಳಿದ ಎಲ್ಲ ಕೋಷ್ಟಕಗಳನ್ನು ಪೂರ್ಣ ಮಾಡಿಕೊಳ್ಳಬೇಕು. ನೆಕ್ಸ್ಟ್ ಚಟುವಟಿಕೆ 1.1.8. ಅಬಾಕಸ್ಗಳನ್ನು ಬಳಸಿ ಸೂಚಿಸಿರುವಂತೆ ಚಟುವಟಿಕೆ ಮಾಡಿಸಿರಿ. ನೋಡಿ, 10,000ಗಳು 10,000. ಇದರ ಬಣ್ಣ ಬಿಳಿ. 1000 thousands. ಇದರ ಬಣ್ಣ ಕೆಂಪು. 100ಗಳು ಅಂದರೆ 100s ಹಸಿರು. 10ಗಳು 10s ಅಂದರೆ ನೀಲಿ. ಬಿಡಿಗಳು 1s ಅಂದರೆ ಹಳದಿ. ಈ ಒಂದು ಅಬಾಕಸ್ಗಳನ್ನ ಬಳಸಿ ಚಟುವಟಿಕೆಯನ್ನು ಪೂರ್ತಿ ಮಾಡಬೇಕು. ಇಲ್ಲಿ ನೋಡಿ, ಒಂದು ಮಾದರಿ ಕೊಟ್ಟಿದ್ದಾರೆ. 45,954. ಇಲ್ಲಿ 10,000ದ ಸ್ಥಾನದಲ್ಲಿ ಯಾವುದಿದೆ ಅಂದರೆ 4. ಹಾಗಾಗಿ 10,000ದ ಬಣ್ಣ ಯಾವುದು? ಬಿಳಿ. ಹೀಗಾಗಿ 1 2 3 4 ಬಿಳಿ ಬಣ್ಣವನ್ನು ಹಾಕ್ಕೊಳ್ಬೇಕು. ಇನ್ನು ನೋಡಿ, ಇಲ್ಲಿ 1000ದ ಸ್ಥಾನದಲ್ಲಿ ಯಾವುದಿದೆ ಅಂದರೆ 5. 1000 ಸ್ಥಾನದ ಬಣ್ಣ ಕೆಂಪು. 5 1 2 3 4 5. ಹೀಗಾಗಿ ಈ ಕೋಷ್ಟಕಕ್ಕೆ ನಾವು ಕೆಂಪು ಬಣ್ಣವನ್ನು ಹಾಕ್ಕೋಬೇಕು. ಇನ್ನು ನೆಕ್ಸ್ಟ್ 100ರ ಸ್ಥಾನದಲ್ಲಿ ಯಾವುದಿದೆ ಅಂದರೆ 9. ಅದರ ಬಣ್ಣ 100ರ ಬಣ್ಣ ಯಾವುದು? ಹಸಿರು. ನೋಡಿ, 1 2 3 4 5 6 7 8 9. ಹೀಗಾಗಿ ಈ ಪೂರ್ತಿ ಕೋಷ್ಟಕಕ್ಕೆ ನಾವು ಏನು ಹಾಕೋಬೇಕು? 9 ಸಂಖ್ಯೆಯನ್ನು ಎಣಿಸಿ ಹಸಿರು ಬಣ್ಣವನ್ನು ಹಾಕ್ಕೊಳ್ಬೇಕು. ಇನ್ನು ನೆಕ್ಸ್ಟ್ 10ಗಳ ಸ್ಥಾನದಲ್ಲಿ ಯಾವುದಿದೆಪ್ಪ ಅಂದ್ರೆ 5. 10ಗಳ ಸ್ಥಾನದ ಬಣ್ಣ ಯಾವುದು? ನೀಲಿ. ಹಾಗಾಗಿ ನಾವು 1 2 3 4 5
ಹೀಗೆ ಎಣಿಸ್ಕೊಂಡು 5 ಕೋಷ್ಟಕಕ್ಕೆ ನಾವು ನೀಲಿ ಬಣ್ಣವನ್ನು ಹಾಕ್ಕೋಬೇಕು. ಇನ್ನು ನೆಕ್ಸ್ಟ್ ಬಿಡಿ ಸ್ಥಾನದಲ್ಲಿ ಯಾವುದಿದೆಯಪ್ಪ ಅಂದರೆ 4. ಬಿಡಿಯ ಬಣ್ಣ ಯಾವುದು? ಹಳದಿ. ಹೀಗಾಗಿ ಹಳದಿ ಬಣ್ಣವನ್ನು ಹಾಕೋಬೇಕು. 1 2 3 4 4 ಎಣಿಸಿ ಹಳದಿ ಬಣ್ಣವನ್ನು ಬಿಡಿ ಸ್ಥಾನಕ್ಕೆ ಹಾಕ್ಕೊಳ್ಬೇಕು. ಅದೇ ರೀತಿ ಉಳಿದ ಇವೆಲ್ಲ ಕೋಷ್ಟಕಗಳನ್ನು ಮಾಡ್ಕೋಬೇಕು. ಇಲ್ಲಿ ನೋಡಿ, ಇದು ಮಾದರಿ. ಇಲ್ಲಿ ನಾವು ಮಾಡೋದು ನೋಡಿ 32,431. ಇಲ್ಲಿ 10,000ರ ಸ್ಥಾನದಲ್ಲಿ ಯಾವುದಪ್ಪ ಅಂದ್ರೆ 3. ಹೀಗಾಗಿ 10,000ದ ಬಣ್ಣ ಯಾವುದು? ಬಿಳಿ. 1 2 3 3 ಎಣಿಸಿ ನಾವು ಈ ಕೋಷ್ಟಕಕ್ಕೆ ಬಿಳಿ ಬಣ್ಣವನ್ನು ಹಾಕ್ಕೋಬೇಕು. ಇನ್ನು 1000ದ ಸ್ಥಾನದಲ್ಲಿ 2. 1 2 1000ದ ಬಣ್ಣ ಕೆಂಪು. ಇನ್ನು 100ರ ಸ್ಥಾನದಲ್ಲಿ 4 ಇದೆ. 1 2 3 4 ಯಾವ ಬಣ್ಣ? ಹಸಿರು ಈ ಕೋಷ್ಟಕ್ಕೆ ಹಾಕೋಬೇಕು. ಇನ್ನು ನೆಕ್ಸ್ಟ್ 3 10ರ ಸ್ಥಾನದಲ್ಲಿ ಇರುವುದರಿಂದ 10ರ ಸ್ಥಾನದ ಬಣ್ಣ ನೀಲಿ. ಹಾಗಾಗಿ 1 2 3 3 ಎಣಿಸಿ ನೀಲಿ ಬಣ್ಣವನ್ನು ಹಾಕೋಬೇಕು. ಇನ್ನು ಬಿಡಿಯ ಸ್ಥಾನದಲ್ಲಿ 1 ಇರೋದರಿಂದ ಬಿಡಿಯ ಬಣ್ಣ ಹಳದಿ. ಹಳದಿ ಬಣ್ಣವನ್ನು ಈ ಕೋಷ್ಟಕಕ್ಕೆ ಹಾಕೋಬೇಕು. ಅದೇ ರೀತಿ ವಿದ್ಯಾರ್ಥಿಗಳೇ ಇವೆಲ್ಲ ಕೋಷ್ಟಕಗಳನ್ನು ಪೂರ್ಣವಾಗಿ ಮಾಡ್ಕೋಬೇಕು. ನೆಕ್ಸ್ಟ್ ಚಟುವಟಿಕೆ 1.1.9 ನನ್ನ ಬ್ಯಾಂಕ್ ನನ್ನ ಖಾತೆ. ನೋಡಿ, ನಿನ್ನ ಮತ್ತು ನಿನ್ನ ಕುಟುಂಬ ಸದಸ್ಯರ ಬ್ಯಾಂಕ್ ಖಾತೆಯ ನಂಬರ್ಗಳನ್ನು ಸಂಗ್ರಹಿಸಿ ಕೆಳಗಿನ ಕೋಷ್ಟಕದಲ್ಲಿ ಬರೆದು ಖಾತೆ ಸಂಖ್ಯೆಯಲ್ಲಿನ ಕೊನೆಯ 5 ಅಂಕಿಗಳ ಸಂಖ್ಯೆಗೆ ವೃತ್ತ ಹಾಕಿರಿ. ನೋಡಿ, ಖಾತೆದಾರರ ಹೆಸರು, ಬ್ಯಾಂಕ್ ಹೆಸರು, ಬ್ಯಾಂಕ್ ಖಾತೆ ಸಂಖ್ಯೆಯ ಕೊನೆಯ 5 ಅಂಕಿಗಳು. ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿ. ಶಿಲ್ಪಾ ಈಕೆ ಹೊಂದಿರೋ ಬ್ಯಾಂಕ್ ಹೆಸರು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಖಾತೆಯ ಕೊನೆಯ 5 ಸಂಖ್ಯೆ 47680. ಅದೇ ರೀತಿ ನಾವು ನಮ್ಮ ಫ್ರೆಂಡ್ಸ್ನಲ್ಲಿರುವ ಹೆಸರುಗಳನ್ನು ಬರೆದುಕೊಂಡು ಅವರು ಹೊಂದಿರತಕ್ಕಂಥ ಯಾವ ಬ್ಯಾಂಕಲ್ಲಿ ಖಾತೆಯನ್ನು ಹೊಂದಿರ್ತಾರೋ ಆ ಬ್ಯಾಂಕ್ ಹೆಸರನ್ನು ಇಲ್ಲಿ ಬರಿಬೇಕು. ಹಾಗೂ ಖಾತೆಯ ಕೊನೆಯ 5 ಸಂಖ್ಯೆಗಳನ್ನು ಈ ರೀತಿ ಇಲ್ಲಿ ಬರೆದುಕೋಬೇಕು. ನೋಡಿ, ನಾವೊಂದು ಹೇಳ್ತೀನಿ. ಗೀತಾ, ಈಕೆ ಬ್ಯಾಂಕ್ ಹೆಸರು ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು. ಖಾತೆಯ ಕೊನೆಯ 5 ಸಂಖ್ಯೆ 991668. ಇದೇ ರೀತಿ ಉಳಿದ ಎಲ್ಲ ಕೋಷ್ಟಕಗಳನ್ನು ಪೂರ್ಣ ಮಾಡ್ಕೋಬೇಕು. ಚಟುವಟಿಕೆ 1.1.10 ನೋಡಿ, ನೀವು ಸಂಗ್ರಹಿಸಿದ ಕೋಷ್ಟಕ 1.1.9ರಲ್ಲಿನ ಬ್ಯಾಂಕ್ ಖಾತೆಯ ಕೊನೆಯ 5 ಸಂಖ್ಯೆಗಳನ್ನು ಕೆಳಗಿನ ಕೋಷ್ಟಕದಲ್ಲಿ ಬರೆದುಕೊಂಡು ಆ ಸಂಖ್ಯೆಗಳಿಗೆ ಮುಖಬೆಲೆ ಮತ್ತು ಸ್ಥಾನ ಬೆಲೆಯನ್ನು ಬರೆಯಿರಿ. ನೋಡಿ, ನಾವು ಆಗಲೇ ಏನು ಬ್ಯಾಂಕ್ ಖಾತೆ ಸಂಖ್ಯೆಯನ್ನು ಬರೆದುಕೊಂಡಿದ್ವಿ ಆ ಸಂಖ್ಯೆಗಳನ್ನು ಈ ಮೊದಲನೇ ಕೋಷ್ಟಕದಲ್ಲಿ ಬರೆದುಕೋಬೇಕು. ಇನ್ನು ಅದರ ಮುಖಬೆಲೆ 2ನೇ ಕೋಷ್ಟಕ, 3ನೇದಲ್ಲಿ ಸ್ಥಾನ ಬೆಲೆ. ನೋಡಿ, 99,168 ಇದರ ಮುಖಬೆಲೆ. ಇಲ್ಲಿ ಬಿಡಿ ಸ್ಥಾನದಲ್ಲಿ 8 ಬರುತ್ತೆ. 10ರ ಸ್ಥಾನದಲ್ಲಿ 6, 100ರ ಸ್ಥಾನದಲ್ಲಿ 1, 1000ರ ಸ್ಥಾನದಲ್ಲಿ 9, 10,000ದ ಸ್ಥಾನದಲ್ಲಿ 9. ಮುಖಬೆಲೆ 99,168. ಇನ್ನು ಇದರ ಸ್ಥಾನ ಬೆಲೆ 90,968. ಇನ್ನು ನೆಕ್ಸ್ಟ್ 28,900 ಇದರ ಮುಖಬೆಲೆ 28,900. ಸ್ಥಾನ ಬೆಲೆ 20,000, 8,000, 900, 00. 4 65,657 ಇದರ ಮುಖಬೆಲೆ
6567 ಸ್ಥಾನ ಬೆಲೆ 60,000 5,657. ಅದೇ ರೀತಿ ಈ ಉಳಿದ ಕೋಷ್ಟಕಗಳನ್ನು ಪೂರ್ತಿಯಾಗಿ ಈ ರೀತಿ ಬರ್ಕೋಬೇಕು. ನೆಕ್ಸ್ಟ್ ನೋಡಿ ವಿದ್ಯಾರ್ಥಿಗಳೇ, ಚಟುವಟಿಕೆ 1.1.11 ಕೆಳಗಿನ ಕೋಷ್ಟಕದಲ್ಲಿ ನೀಡಿರುವ ಸಂಖ್ಯೆಗಳ ವಿಸ್ತರಣಾ ರೂಪವನ್ನು ಸಂಕ್ಷಿಪ್ತ ರೂಪದಲ್ಲಿ ಬರೆಯಿರಿ. ನೋಡಿ, ಸಂಖ್ಯೆಗಳ ವಿಸ್ತರಣಾ ರೂಪವನ್ನು ಅವ್ರು ಕೊಟ್ಟಿದ್ದಾರೆ, ಅದನ್ನು ಸಂಕ್ಷಿಪ್ತ ರೂಪದಲ್ಲಿ ನಾವು ಬರ್ಕೋಬೇಕು. ಎಕ್ಸಾಂಪಲ್ 8 × 10,000 ಪ್ಲಸ್ 5 × 1000 ಪ್ಲಸ್ 4 × 100 ಪ್ಲಸ್ 3 × 10 ಪ್ಲಸ್ 2 × 1. ಇದನ್ನು ಸಂಕ್ಷಿಪ್ತ ರೂಪದಲ್ಲಿ 8 × 10,000 80,000 ಪ್ಲಸ್ 5 × 1000 5,000 ಪ್ಲಸ್ 4 × 100 400 ಪ್ಲಸ್ 3 × 10 30 ಪ್ಲಸ್ 2 × 1 2. ಇದರ ಸಂಕ್ಷಿಪ್ತ ರೂಪ 85,432. ನೆಕ್ಸ್ಟ್ ನೋಡಿ, ಉಳಿದ ಕೋಷ್ಟಕದಲ್ಲಿ ನಾವು ಬರ್ಕೋಬೇಕು. ನೋಡಿ, 3 × 10,000 30,000, 4 × 1000 4,000, 8 × 100 800 ಪ್ಲಸ್ 3 × 10 30 ಪ್ಲಸ್ 3 × 1 3. ಇದರ ಸಂಕ್ಷಿಪ್ತ ರೂಪ 34,833. ನೆಕ್ಸ್ಟ್ ಒನ್ 6 × 10,000 60,000 ಪ್ಲಸ್ 3 × 1000 3,000 ಪ್ಲಸ್ 3 × 100 300 ಪ್ಲಸ್ 6 × 10 60 ಪ್ಲಸ್ 7 × 1 7. ಇದರ ಸಂಕ್ಷಿಪ್ತ ರೂಪ 63,367. ನೆಕ್ಸ್ಟ್ ಒನ್ 9 × 10,000 90,000 ಪ್ಲಸ್ 4 × 1000 4,000 ಪ್ಲಸ್ 5 × 100 500 ಪ್ಲಸ್ 8 × 10 80 ಪ್ಲಸ್ 1 × 1 1. ಸಂಕ್ಷಿಪ್ತ ರೂಪ 94,581. ನೆಕ್ಸ್ಟ್ ಒನ್ 5 × 10,000 50,000 ಪ್ಲಸ್ 0 × 1000 0 ಪ್ಲಸ್ 3 × 100 300 ಪ್ಲಸ್ 8 × 10 80 ಪ್ಲಸ್ 4 × 1 4. ಸಂಕ್ಷಿಪ್ತ ರೂಪ 50,384. ನೆಕ್ಸ್ಟ್ ಒನ್ 4 × 10,000 40,000 ಪ್ಲಸ್ 3 × 1000 3,000 ಪ್ಲಸ್ 7 × 100 700 ಪ್ಲಸ್ 0 × 10 0 ಪ್ಲಸ್ 8 × 1 8. ಸಂಕ್ಷಿಪ್ತ ರೂಪ 43,708. ನೆಕ್ಸ್ಟ್ ಒನ್ 1 × 10,000 10,000. ನೆಕ್ಸ್ಟ್ 2 × 1000 2,000 3 × 100 300 ಪ್ಲಸ್ 4 × 10 40 ಪ್ಲಸ್ 9 × 1 9. ಸಂಕ್ಷಿಪ್ತ ರೂಪ 12,349. ನೆಕ್ಸ್ಟ್ ನೋಡಿ 5 × 10,000 50,000 ಪ್ಲಸ್ 4 × 1000 4,000 ಪ್ಲಸ್ 3 × 100 300 ಪ್ಲಸ್ 3 × 10 30 ಪ್ಲಸ್ 5 × 1 5. ಸಂಕ್ಷಿಪ್ತ ರೂಪ 54,335. ನೆಕ್ಸ್ಟ್ 8 × 10,000 80,000 ಪ್ಲಸ್ 0 × 1000 0 ಪ್ಲಸ್ 4 × 100 400 ಪ್ಲಸ್ 3 × 10 30 ಪ್ಲಸ್ 7 × 1 7. ಸಂಕ್ಷಿಪ್ತ ರೂಪ
80,437 ಈ ರೀತಿ ಕೋಷ್ಟಕಗಳನ್ನು ಪೂರ್ತಿ ಮಾಡ್ಕೋಬೇಕು. ನೆಕ್ಸ್ಟ್ ನೋಡಿ ಚಟುವಟಿಕೆ 1.1.12 ನೋಡಿ. ರವಿ, ವೈಷ್ಣವಿ, ಮೇರಿ ಮತ್ತು ಜಾನ್ ಎಂಬುವರ ಹತ್ತಿರ ಅಂಕಿಗಳ ಮಿಂಚುಪಟ್ಟಿಗಳಿವೆ. ಅವರ ಹತ್ತಿರವಿರುವ ಮಿಂಚುಪಟ್ಟಿಗಳನ್ನು ಬಳಸಿ ನೀವು 5 ಅಂಕಿಯ ಗರಿಷ್ಠ ಮತ್ತು ಕನಿಷ್ಠ ಸಂಖ್ಯೆಗಳನ್ನು ರಚಿಸಿರಿ. ನೋಡಿ, ರವಿ, ವೈಷ್ಣವಿ, ಮೇರಿ, ಜಾನ್ ಇವರ ಮಿಂಚುಪಟ್ಟಿಗಳ ಸಂಖ್ಯೆ ಹೀಗಿದೆ. ಇದರಲ್ಲಿ ಗರಿಷ್ಠ ಸಂಖ್ಯೆಯನ್ನು ಇಲ್ಲಿ ಆರಿಸಿ ಬರಿಬೇಕು, ಕನಿಷ್ಠ ಸಂಖ್ಯೆಯನ್ನು ಇಲ್ಲಿ ಬರಬೇಕು. ನೋಡಿ, 1, 4, 5, 0, 6 ಇದರಲ್ಲಿ ನಾವು ಗರಿಷ್ಠ ಸಂಖ್ಯೆಯನ್ನು ಮಾಡ್ಕೋಬೇಕು. ಇಲ್ಲಿ ನೋಡಿ, ಇದರಲ್ಲಿ ಯಾವ ದೊಡ್ಡದಿಪ್ಪ ಅಂದ್ರೆ 6, ಹಾಗಾಗಿ 6ಅನ್ನು ನಾವು ಮೊದಲು ಬರ್ಕೋಬೇಕು. ನೆಕ್ಸ್ಟ್ 6ಗೆ ಹಿಂದಿನ ಸಂಖ್ಯೆ 5, ಆಮೇಲೆ 4, ಆಮೇಲೆ 1, ಆಮೇಲೆ ಯಾವುದಪ್ಪ ಅಂದ್ರೆ 0. ಇದರ ಗರಿಷ್ಠ ಸಂಖ್ಯೆ 65,410. ಹೀಗಾಗಿ ಕನಿಷ್ಠ ಸಂಖ್ಯೆ 10,456. ಇನ್ನು ವೈಷ್ಣವಿ ಮಿಂಚುಪಟ್ಟಿಗಳು 3, 7, 4, 1, 2 ಇದರಲ್ಲಿ ಗರಿಷ್ಠ ಸಂಖ್ಯೆ 74,321. ಕನಿಷ್ಠ ಸಂಖ್ಯೆ 12,347. ಇನ್ನು ಮೇರಿಯ ಮಿಂಚುಪಟ್ಟಿಗಳ ಸಂಖ್ಯೆ 1, 0, 2, 1, 8 ಗರಿಷ್ಠ ಸಂಖ್ಯೆ 82,110. ಕನಿಷ್ಠ ಸಂಖ್ಯೆ 10,128. ಜಾನ್ ಎಂಬುವನ ಮಿಂಚುಪಟ್ಟಿಗಳ ಸಂಖ್ಯೆ 0, 2, 1, 4, 7 ಗರಿಷ್ಠ ಸಂಖ್ಯೆ 74,210. ಕನಿಷ್ಠ ಸಂಖ್ಯೆ 10,247. ನೋಡಿ, ಕೊನೆಯ ಚಟುವಟಿಕೆ 1.1.13 ಜಿಗಿದು ಬರೆ. ನೋಡಿ, ಶಿಕ್ಷಕರ ಸಹಾಯದೊಂದಿಗೆ ಶಾಲಾ ಕೊಠಡಿ, ಶಾಲಾ ಆವರಣದಲ್ಲಿ ಕೆಳಗೆ ನೀಡಿರುವ ಸಂಖ್ಯಾರೇಖೆಯಲ್ಲಿ ಸಂಖ್ಯಾರೇಖೆಯ ಆರಂಭದಿಂದ ಮತ್ತು ಅಂತ್ಯದವರೆಗೂ 5 ಅಂಕಿ ಸಂಖ್ಯೆಗಳನ್ನು ಬರೆಯಿರಿ. ನೋಡಿ, ಈ ರೇಖೆಯಲ್ಲಿ 12,522 ಮೊದಲನೇದಾಗಿ ಕೊಟ್ಟಿದ್ದಾರೆ. ಇನ್ನು ಕೊನೆಯದಾಗಿ 12,536 ಸಂಖ್ಯೆಯನ್ನು ಕೊಟ್ಟಿದ್ದಾರೆ. ನಾವು ಜಿಗಿತಾ ಈ ಮಧ್ಯದ ಇವೆರಡು ಸಂಖ್ಯೆಯ ಮಧ್ಯದ ಸಂಖ್ಯೆಗಳನ್ನು ಇಲ್ಲಿ ಬರಿತಾ ಹೋಗಬೇಕು. ಅದೇ ರೀತಿ ಇದು ಕೂಡ ಹಾಗೆ ಬರಿತಾ ಹೋಗಬೇಕು. ಥ್ಯಾಂಕ್ ಯು. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.